ಸಿಲಿಕಾನ್ ಸಿಟಿ ಬೆಂಗಳೂರು ನಗರ ಬೆಳೆಯುತ್ತಾ ಹೋದಂತೆ ಭೂಮಿಯ ಬೆಲೆ ಗಗನಕ್ಕೇರಿದೆ. ಜೊತೆಗೆ ಗಲಾಟೆ ಕೇಸ್ಗಳು ಹೆಚ್ಚಾಗ್ತಿವೆ. ಭೂಮಿ ವಿಚಾರಕ್ಕೆ ಅಣ್ಣ ತಮ್ಮಂದರು ಕಿರಿಕ್ ಮಾಡಿಕೊಂಡಿದ್ದು ಫಿಲ್ಮ್ ಸ್ಟೈಲ್ನಲ್ಲಿ ಡೆಡ್ಲಿ ಅಟ್ಯಾಕ್ ಆಗಿದೆ. ಹಾಗಾದರೆ ಈ ಕಿರಿಕ್ ಇನ್ಸಿಡೆಂಟ್ ನಡೆದಿದ್ದೆಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸಹೋದರರ ಗಲಾಟೆ, ಮನೆ ಶೀಟ್ ಮೇಲೆ ಕಲ್ಲು ಎಸೆದು ಗೂಂಡಾಗಿರಿ, ಕೊಲೆ ಬೆದರಿಕೆ, ಪುಂಡಾಟ, ಡೆಡ್ಲಿ ಅಟ್ಯಾಕ್. ಎಸ್, ಬೆಂಗಳೂರಿನ ಆಸ್ತಿಯ ಬೆಲೆ ಗಗನಕ್ಕೆ ಏರಿಕೆ ಆಗಿರೋದ್ರಿಂದ ದಾಯಾದಿಗಳ ನಡುವೆ ಜಗಳಗಳು ಜೋರಾಗಿವೆ. ಅಣ್ಣ ತಮ್ಮಂದಿರೇ ಶತ್ರುಗಳಂತೆ ಹೊಡೆದಾಡುವ ಅನೇಕ ಉದಾಹರಣೆಗಳನ್ನ ನಾವು ಕಾಣ್ತೇವೆ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಕೆಂಪವಡೇರಹಳ್ಳಿ ಗ್ರಾಮದಲ್ಲಿ ಇಂಥದ್ದೇ ಒಂದು ಘಟನೆ ನಡೆದಿದೆ. ಗ್ರಾಮದ ಮುನಿಕೃಷ್ಣಪ್ಪ ಎಂಬಾತನ ತಮ್ಮಂದಿರುಗಳೇ ರಾತ್ರೋರಾತ್ರಿ ಬಂದು ಮನೆ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ರಾತ್ರಿ 9 ಗಂಟೆಯ ಸುಮಾರಿಗೆ ಮುನಿಕೃಷ್ಣಪ್ಪನ ತಮ್ಮಂದಿರಾದ ಚಂದ್ರಪ್ಪ, ಮುನಿರಾಜು, ಪತ್ನಿ ಪ್ರಮೀಳಾ ಮತ್ತವರ ಮಕ್ಕಳು ಏಕಾಏಕಿ ಮನೆಗೆ ನುಗ್ಗಲು ಯತ್ನಿಸಿದ್ದಾರೆ. ಈ ವೇಳೆ ಮುನಿಕೃಷ್ಣಪ್ಪ ಮನೆಯ ಗೇಟ್ ಬೀಗ ಹಾಕಿಕೊಳ್ತಿದ್ದಂತೆ ಮನೆಯ ಮೇಲೆ ಕಲ್ಲುಗಳನ್ನ ಎಸೆದು ಶೀಟ್ಗಳನ್ನ ಹೊಡೆದು ಧ್ವಂಸಗೊಳಿಸಿ ಗೂಂಡಾಗಿರಿ ನಡೆಸಿದ್ದಾರೆ. ಚಂದ್ರಪ್ಪ, ಆಮೇಲೆ ಮುನ್ರಾಜಿ, ಅವ್ರ ಮಕ್ಕಳು ಆಕಾಶು ಮತ್ತು ಕಿಶೋರ, ಅವನ ಹೆಂಡತಿ ಪ್ರಮೀಳಾ ಮತ್ತು ಇನ್ನು ಊರಿನವರು ಒಂದು 5-6 ಜನ ಅವನ ಫಾಲೋವರ್ಸು. ಚಂದ್ರಪ್ಪ ಇಷ್ಟೆಲ್ಲ 7-8 ಜನ ಬಂದಿದ್ರು. ಬಂದು ನಾನು ನಿಮ್ಮನ್ನೆಲ್ಲ ಸಾಯಿಸ್ಬಿಟ್ಟು ಜೈಲಿಗೆ ಹೋಗಿ ಬರ್ತೀರಿ, 3 ತಿಂಗಳಿಗೆ ಆಚೆ ಬರ್ತೀರಿ ಅಂತ ಹೇಳ್ಬಿಟ್ಟು ಬೆದರಿಕೆ ಹಾಕಿದ್ದಾರೆ. ಮನೆಯೆಲ್ಲ ಹೊಡೆದಾಕಿದ್ದಾರೆ. ಇನ್ನು ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ಮುನಿಕೃಷ್ಣಪ್ಪ ಮತ್ತು ಆತನ ತಮ್ಮಂದಿರ ನಡುವೆ ಕೋರ್ಟ್ನಲ್ಲಿ ವ್ಯಾಜ್ಯ ನಡೆಯುತ್ತಿದೆ. ಆದರೂ ಸಹ ಅಣ್ಣ ತಮ್ಮಂದಿರ ನಡುವೆ ಗಲಾಟೆ ಆಗಿಂದಾಗೆ ನಡೆಯುತ್ತಲೇ ಇದೆ. ಆದ್ರೆ ನಿನ್ನೆ ಏಕಾಏಕಿ ಬಂದು ಮನೆಯನ್ನ ಧ್ವಂಸ ಮಾಡಿದ್ದಾರೆ. ಈ ಸಂಬಂಧ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅದೇ ಬಂದು ಗಲಾಟೆ ಮಾಡಿ ಗೇಟ್ ಎಲ್ಲ ಇದು ಮಾಡಿ ಈ ಕಲ್ಲುಗಳೆಲ್ಲ ಹಿಂಗೆ ಎತ್ತಾಕಿ ಏನೇನೋ ಎಲ್ಲ ಬೈದು ಎಲ್ಲ ಮಾಡಿ ಇದು ಮಾಡವ್ರನ್ನ. ನಮ್ಮ ಮೈದಾನೆ ಇವ್ರ ತಮ್ಮ, ಅವ್ರ ಮಕ್ಕಳು. ಜಮೀನು ವಿಷಯಕ್ಕೆ ಇದು ಅದೇ ಸುಮಾರು ಒಂದು ವರ್ಷದಿಂದನೂ ನಡೀತಾ ಇದೆ ಸರ್. ಒಟ್ನಲ್ಲಿ ಜಮೀನು ವಿಚಾರವಾಗಿ ಇತ್ತೀಚೆಗೆ ಸಹೋದರರೇ ಶತ್ರುಗಳಾಗ್ತಿರೋದಕ್ಕೆ ಈ ಸ್ಟೋರಿ ಜ್ವಲಂತ ಸಾಕ್ಷಿ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.